ಡಿಗ್ರಿಯಲ್ಲಿದ್ದಾಗ ಪರಮ ಪೋಲಿ ಹುಡುಗರು ನಾವು. ಫೈನಲ್ ಇಯರ್ ಇದ್ವಿ, ನಮ್ಮ ಹುಡುಗರು ಚಾಲೆಂಜ್ ಮಾಡಿದರು, ಫಸ್ಟ್ ಇಯರ್ ಹುಡುಗಿಯರೆಲ್ಲ ಸ್ಮಾರ್ಟ್ ಇದ್ದಾರೆ, ನೀನು ಫಸ್ಟ್ ಇಯರ್ ಹುಡುಗಿಯರಿಗೆ ರ್ಯಾಗಿಂಗ್ ಮಾಡಬೇಕು ಅಂತ. ಆಯಿತು, ರ್ಯಾಗಿಂಗ್ ಮಾಡಬೇಕಾ? ನಾವೆಲ್ಲ ಪೋಲಿ ಹುಡುಗರನ್ನಲ್ಲ. ಶಿಸ್ತಾಗಿ ಒಬ್ಬ ಹುಡುಗನ ಕನ್ನಡಕ ಇತ್ತು, ವೈಟ್ ಗ್ಲಾಸ್ ಹಾಕ್ಕೊಂಡೆ, ಇನ್ಶರ್ಟ್ ಮಾಡಿಕೊಂಡೆ, ಇನ್ಶರ್ಟ್ ಎಲ್ಲ ಮಾಡ್ತಿರಲ್ಲ, ಇನ್ಶರ್ಟ್ ಮಾಡಿಕೊಂಡು ಹಿಂಗೆ ಇಲ್ಲಿಂದ ಎಂಟ್ರಿ ಡೋರಲ್ಲಿ ಟಕ 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 ಹೋಗಿ ಹಿಂಗೆ ಬುಕ್ ಇಟ್ಟೆ. ಡಯಸ್ ಹತ್ರ ಬುಕ್ ಇಡ್ದಂಗೆ ಎಲ್ಲರೂ ಇದು ಗುಡ್ ಮಾರ್ನಿಂಗ್ ಸರ್ ಅಂದರು. ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್, ಪ್ಲೀಸ್ ಸಿಟ್ ಡೌನ್ ಅಂದೆ. ಸ್ವಲ್ಪ ಇಂಗ್ಲೀಷ್ ಬರೋದು. ಟುಡೇ ಐ ಡಿಸ್ಕಸ್ ಅಬೌಟ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ ಒಂದು 20 ನಿಮಿಷ ಪಾಠ ಮಾಡಿದೆ. ಅವು ಬೆಪ್ಪುಗಳು ಯಾರೋ ಗೆಸ್ಟ್ ಲೆಕ್ಚರ್ ಬಂದಿರೋ ಅಂತ ಪಾಠ ಬರ್ಕೊಂಡು ಅಷ್ಟೊತ್ತಿ ನಿಜವಾದ ಲೆಕ್ಚರ್ ಬಂದರು. ಆವಾಗ ನಮ್ಮ ಫ್ಯೂಸ್ ಔಟು ಓಡೋದೆ. ಬಟ್ ಅಲ್ಲಿ ಏನಾಗಿತ್ತು ಅಂದರೆ, ಅದು ಕೇವಲ ಘಟನೆಯಾಗಿ ನೀವು ನೋಡ್ತೀರಾ. ದಟ್ ಡೇ ನನ್ನೊಳಗಡೆ ಒಬ್ಬ ಎಂಟ್ರಿ ಆಗಿದ್ದ. ಯಾರು? ಟೀಚರ್. ಆ ಟೀಚರ್ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದಾನೆ. ನಿಮ್ಮೊಳಗಡೆ ಒಬ್ಬ ಮನುಷ್ಯ ಇರ್ತಾನೆ, ಅವನು ಯಾರು ಅನ್ನೋದು ಹುಡ್ಕೋಬೇಕು. ನೀನು ಇಷ್ಟು ಕುಳ್ಳ ಇದೆಯಾ, ನಾನು ಪೊಲೀಸ್ ಆಗಬೇಕು? ನೋ. ನೀನು ಒಳ್ಳೆ ಹೈಟ್ ಪರ್ಸ್ನಾಲಿಟಿ ಇದೆಯಾ, ನಿಂಗೆ ಹುಚ್ಚಿಡಿಬೇಕು ಪೊಲೀಸ್ದು. ನೀನು ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ಕಲ್ಸೋಕ್ಕೆ ಬರುತ್ತೆ, ಟೀಚರ್ ಹುಚ್ಚಿಡಿಸ್ಕೊಳ್ರಿ. ಯಾವ್ದ್ಯಾವ್ದು ಹುಚ್ಚಿಡಿಸ್ಕೋತೀರೋ ಅದು ಹಾಗೆ ಆಗ್ತೀರಾ. ಅದು ಬಿಟ್ಕೊಂಡು ಯಾರೋ ಒಬ್ಬರು ಬರ್ತಾರೆ ನಿಮ್ಮ ಕಾಲೇಜಿಗೆ ಕರೆಸ್ತಾರೆ ಗೆಸ್ಟ್ಗಳು, ನಾನು ತಹಶೀಲ್ದಾರ್ ಆಗಿದ್ದು ಹೇಗೆ ಅಂದ್ಕೊಳ್ಳಿ. ನೀವು ನಾನು ತಹಶೀಲ್ದಾರ್. ಇನ್ನೊಂದು ವಾರ ಬಿಟ್ಟು ನಿಮ್ಮ ಹೆಸರೇ ಸಬ್ ಇನ್ಸ್ಪೆಕ್ಟರ್ ಕರೆಸ್ತಾರೆ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದು ಹೇಗೆ. ನಿಮ್ಮ ಹುಚ್ಚು ಚೇಂಜ್ ಆಯ್ತು ಆಗಲೇ. ಏನಾಗ್ತದೆ? ಸಬ್ ಇನ್ಸ್ಪೆಕ್ಟ್ರು. ಇನ್ನೊಂದು 15 ದಿವಸ ಡಾಕ್ಟ್ರು ಬರ್ತಾರೆ, ನಾನು ಡಾಕ್ಟರ್ ಆಗಿದ್ದು ಹೇಗೆ. ನೀವು ಮತ್ತೆ ಚೇಂಜು. ಹಿಂಗೆ ಚೇಂಜ್ ಅನ್ನೋದನ್ನು ನಾವು ಹುಲಿ ಗುಣ ಅಲ್ಲ ಅಂತೀವಿ, ಟೈಗರ್ ಕ್ವಾಲಿಟಿ. ಟೈಗರ್ ಕ್ವಾಲಿಟಿ ಗೊತ್ತಾ ನಿಮಗೆ ಹೆಂಗಿರುತ್ತೆ ಅಂದರೆ, ಟೈಗರ್ ಹೊಟ್ಟೆ ಹಸ್ತೋಗಿರುತ್ತೆ, ಬೆಟ್ಟದ ಮೇಲೆ ಬಂದು ನಿಂತ್ಕೊಳ್ಳುತ್ತೆ, ಅಲ್ಲಿ ಹುಲಿಗಳು ಕಾಣ್ತವೆ, 8 ಹುಲಿ ಇದೆ. ಅದು ನೋಡಿದ ಕೂಡಲೇ ಓಡೋಗಲ್ಲ, ಅದು ಫಸ್ಟ್ ಕೂತ್ಕೊಳ್ಳುತ್ತೆ. ನೀವು ಅಷ್ಟೇ, ಫಸ್ಟ್ ಕೂತ್ಕೊಳ್ರಿ, ಸ್ಟಡಿ ಮಾಡೋಕ್ಕೆ ಕೂತ್ಕೊಳ್ರಿ. ಕೂತ್ಕೊಂಡು ಕೂಡಲೇ ಅದು ಪ್ಲ್ಯಾನ್ ಮಾಡತ್ತೆ, ನಾನು ಇಷ್ಟು ಜಿಂಕೆಯಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ನಾನು ಈ ಜಿಂಕೆಯನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲೊಂದು ಚೋಟಾ ಜಿಂಕೆ ಇದೆಯಲ್ಲ, ಇದು ಮರಿ, ಚಿಕ್ಕ ಜಿಂಕೆ, ಒಳ್ಳೆ ಮಜಾ ಬರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ತದು. ಸೆಲೆಕ್ಟ್ ಮಾಡಿದ ಮೇಲೆ ಡರಾರ್ ಅಂತ ಹಾರಲ್ಲ ಅದು, ಮತ್ತೆ ನಿಧಾನಕ್ಕೆ ಯೋಚನೆ ಮಾಡಿ 1 2 3 ಸ್ಟೆಪ್ ಇಟ್ಕೊಂತ ಓಡಕ್ಕೆ ಬರೋದು ಸ್ಟಾರ್ಟ್ ಮಾಡೋದು. ಬಟ್ ಮರಿ ಜಿಂಕೆಗಳು ದೊಡ್ಡ ಜಿಂಕೆಗಳಿಂದ ಫಾಸ್ಟ್ ಇರ್ತವೆ. ಅದು ಚಿತ್ನಾಟ ಕಿತ್ಕೊಂಡು ಈ ಕಡೆ ಓಡೋಯ್ತು. ಆ ಟೈಮಲ್ಲಿ ಹುಲಿ ಪಕ್ಕಕ್ಕೆ ಇನ್ನೊಂದು ಜಿಂಕೆ ಬರುತ್ತೆ, ಹಿಂಗಂದ್ರೆ ಸಿಕ್ಬಿಡುತ್ತೆ ಅದು. ಬಟ್ ಅದನ್ನು ಮುಟ್ಟೋದೇ ಇಲ್ಲ ಅದು. ಯಾಕೆ ಅಂದರೆ, ನೀವು ನ್ಯಾಷನಲ್ ಜಾಗ್ರಫಿಕೆಲ್ಲ ನೋಡ್ರಿ, ಒಂದು ಸರಿ ಏನು ಟಾರ್ಗೆಟ್ ಇಡುತ್ತೋ ಅದೇ ಹುಲಿ ಬೇಕು, ಅದು ಆ ಜಿಂಕೆ ಬೇಕು. ಅದು ಸಿಗೋವರೆಗೂ ಓಡುತ್ತೆ ಓಡುತ್ತೆ ಓಡುತ್ತೆ, ಕ್ಯಾಚ್ ಮಾಡೋದು. ಕ್ಯಾಚ್ ಮಾಡಿ ತಿಂದು ಮಲ್ಕೊಳ್ಳುತ್ತದು. ನಿಮ್ಮ ಗುರಿ ಹಂಗಿರಬೇಕು. ನೀವೆಲ್ಲ ಹೆಂಗೆ ಅಂದರೆ, ಇವತ್ತು ಮಂಜುನಾಥ್ ಸರ್ ಬಂದರು, IAS ಬಗ್ಗೆ ಹೇಳಿದರು, ನೀವೆಲ್ಲರೂ IAS ಇವತ್ತು. ನಾಳೆ ಇನ್ಯಾರೋ ಬಂದರು ಪೊಲೀಸ್ ಬಗ್ಗೆ ಹೇಳಿದ್ರು, ನೀವೆಲ್ಲರೂ ಪೊಲೀಸು. ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ಬೆಂಗಳೂರಲ್ಲಿ ನೋಡಿದ್ದೀವಿ ನಾವು, ವರ್ಲ್ಡ್ ಕಪ್ಪು IPL ಶುರು ಆಗ್ತಿದ್ದಂಗೆ ಎಲ್ಲ ಹುಡುಗರು ಬ್ಯಾಟ್ ಇಟ್ಕೊಂಡು ಹೋಗ್ತಿರ್ತಾರೆ. ಅದು ಬಿಟ್ಕೊಂಡು ಇನ್ನೊಂದು ಯಾವುದೋ ಫುಟ್ಬಾಲ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಈಗ ಯುರೋಪ್ ಕಪ್ಪು, ಎಲ್ಲರೂ ಫುಟ್ಬಾಲ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಂಡಿದ್ದು ಒಂದು ಪಿಕ್ಚರ್ ರಿಲೀಸ್ ಆಯಿತು, ಆ ಹೀರೋ ಹಿಂಗಂತ ಇದ್ದ ಅಂದರೆ ನೀವು ಹಿಂಗನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ಹೀರೋ ಹಿಂಗಂತ ಇದ್ದ ಅಂದರೆ ನೀವು ಹಿಂಗನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದರೆ ಚೇಂಜ್ ಆಗಬಾರ್ದು, ಸ್ಟೈಲ್ ಚೇಂಜ್ ಆಗಲಿ, ಗುರಿ ಚೇಂಜ್ ಆಗಬಾರ್ದು. ಆ ಗುರಿ ಚೇಂಜ್ ಆಗದೆ ಇದ್ದರೆ ನೀವು ಆಟೋಮೆಟಿಕ್ಲಿ ಸಕ್ಸಸ್ ಕಡೆ ಹೋಗ್ತೀರಾ. ನೆಕ್ಸ್ಟ್, ಚಿಕ್ಕ ಹವ್ಯಾಸಗಳು, ಸ್ಮಾಲ್ ಹ್ಯಾಬಿಟನ್ನು ಬಿಲ್ಟ್ ಮಾಡ್ಕೊಳ್ರಿ. ಸ್ಮಾಲ್ ಹ್ಯಾಬಿಟ್ ಬಿಲ್ಡ್ ಮಾಡೋದು ಅಂದರೆ, ಇವತ್ತೇ ನೀವು ಸುಮ್ಮನೆ ಒಬ್ರಿಗೆ ಕೇಳ್ತೀನಿ, ಎಸ್ ಮೇಡಮ್ ನೀವು ಪ್ಲೀಸ್ ಸ್ಟ್ಯಾಂಡ್ ಅಪ್. ಸತ್ಯ ಹೇಳಬೇಕು, ಇದು ಯಾರೂ ಏನು ತಪ್ಪು ತಿಳ್ಕೊಳ್ಳಲ್ಲ ನಿಮ್ಮ ಬಗ್ಗೆ. ಎಷ್ಟೊತ್ತಿಗೆ ಎದ್ದೇಳ್ತೀರಿ? ಟ್ರುತ್. 6:30 ಹೇಳ್ತೀರಾ. ಎಷ್ಟೊತ್ತಿಗೆ ಮಲಗ್ತೀರಾ? 7 10 ಗಂಟೆ, 10 o'clock ಮಲಗ್ತೀರಾ. 10 ಗಂಟೆಗೆ ಮಲಗಿ 6:30 ಹೇಳ್ತಾರೆ. ಈಗ ನಾನೊಂದು ಕತೆ ಹೇಳ್ತೀನಿ, ಚಿಕ್ಕ ಹವ್ಯಾಸಗಳಿಂದ, ಪ್ಲೀಸ್ ಡೌನ್, ನೀವು ತುಂಬ ಚೇಂಜ್ ಆಗ್ತೀರಿ ಅಂತ. ಏನು ಚಿಕ್ಕ ಹವ್ಯಾಸ? 6:30 ಅನ್ನೋದು ತುಂಬ ಲೇಟ್ ಆಯಿತು ಅಂತ ಅವ್ರಿಗೆ ನಾನು ಸಜೆಸ್ಟ್ ಮಾಡ್ತೀನಿ. 6:30ನೇ ಲೇಟ್ ಅಂತೀರಾ ಸರ್, ನಾನು 8 ಗಂಟೆಗೆ ಹೇಳ್ತೀನಿ ಅಂತ ಇಲ್ಲೊಬ್ಬ ಯಾರು ಅನ್ಕೋತಿರ್ತಾನೆ ಮನಸ್ಸಲ್ಲೇ. ಪರಿಸ್ಥಿತಿ ಏನಾಗಬೇಕು? ಓಕೆ, ಒಂದು ಕಾನ್ಸೆಪ್ಟ್ ಇದೆ ಜಗತ್ತಿನಲ್ಲಿ, ನಿಮಗೊಂದು ಸತ್ಯ ಗೊತ್ತಿರಲಿ, ನೀವೇನು ವಿರಾಟ್ ಕೊಹ್ಲಿ ಅಂತ ಚಪ್ಪಾಳೆ ಹೊಡಿತೀರೋ, ನೀವೇನು ಶಾರುಖ್ ಖಾನ್ ಅಂತ ಚಪ್ಪಾಳೆ ಹೊಡಿತೀರೋ, ನೀವೇನು ಯಶ್ ಅಂತೀರೋ, ನೀವೇನು ದರ್ಶನ್ ಪುನೀತ್ ಹೇಳ್ತಿರಲ್ಲ, ಆ ಎಲ್ಲ ಸಾಧಕರು, ನೀವೇನು IAS ಆಫೀಸರ್ ಆ ಸಾಧಕರು, ನೀವೇನು ಸಿದ್ದರಾಮಯ್ಯ ಅಂತೀರಿ ಆ ಸಾಧಕರು, ನರೇಂದ್ರ ಮೋದಿ ಅಂತೀರಿ ಆ ಸಾಧಕರು, ಎಲ್ಲರೂ ಹೇಳೋದು
ಒಂದು ಸ್ಟೇಜಲ್ಲಿ ನೀವು ಹೇಳಿದ್ದೆಲ್ಲ ಸಾಧಕರನ್ನ ಇಷ್ಟು ಜನ ನಿಲ್ಲಿಸ್ಬಿಡೋಣ ನಿಲ್ಬೇಕಾರೆ, ಇಮ್ಯಾಜಿನರಿ. ಕೊಹ್ಲಿ ಬೇಕಾ ಕೊಹ್ಲಿ, ರೋಹಿತ್ ಶರ್ಮಾ ಬೇಕಾ ರೋಹಿತ್ ಶರ್ಮಾ, ಎಲ್ಲರೂ ನೀವೆಲ್ಲಿ ನೋಡ್ತಾ ಇದ್ದೀರಾ? ಫೀಲ್ಡಲ್ಲಿ, ಸ್ಟೇಜಲ್ಲಿ ನೋಡ್ತಾ ಇದ್ದೀರಾ. ಅವ್ರು ಎಷ್ಟೊತ್ತಿಗೆ ಹೇಳ್ತಾರೆ ಅಂತ ಒಬ್ಬರಾದರೂ ಯೋಚನೆ ಮಾಡಿದ್ದೀರಾ? ಅಂದರೆ ಅವ್ರು ಎಲ್ಲರೂ ಹೇಳೋದು 5 ಗಂಟೆಗೆ. ಎಷ್ಟೊತ್ತಿಗೆ? 5 AM ಕ್ಲಬ್ ಅಂತ ಅದೊಂದು ಕಾನ್ಸೆಪ್ಟು. ಯಾರು 5 ಗಂಟೆಗೆ ಎದ್ದೇಳ್ತಾರೋ ಅವ್ರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ. ಇದು ಮುಟ್ಟಿದ್ರೆ ಚಿನ್ನ ಆಗ್ಬಿಡುತ್ತೆ, ಅದು ಇದು ಬೇಕು ಅಂದರೆ ಅದು ಸಿಕ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ 5 AM ಕ್ಲಬ್. ಅಷ್ಟೊತ್ತಿಗೆ ಅಲ್ಲೊಬ್ಬ ಹುಡುಗ ಅಂತ ಇರ್ತಾನೆ, ಏನು ಬಿಡಿ ಸರ್, 5 ಗಂಟೆಗೆ ನಾನು ಎದ್ದೆ, ನನಗಿಂತ ಮುಂಚೆ ಒಬ್ರು ಎದ್ದಿದ್ರು. ಯಾರು? ಕು ಕೋಳಿ. ಒಂದು ತಿಂಗಳಲ್ಲಿ ಆ ಕೋಳಿ ಎಲ್ಲಿಗೆ ಹೋಯ್ತು ಗೊತ್ತಲ್ಲ ನಿಮಗೆ? ಕಬಾಬ್ ಆಗೋಗ್ಬಿಟ್ಟಿತ್ತು. ನನಗಿಂತ ಮುಂಚೆ ಇದು ಕೋಳಿನೇ ಕಬಾಬ್ ಆಗಿದೆ. ನಾನು 5ಕ್ಕೆ ಎದ್ದು ಏನು ಪ್ರಯೋಜನ ಅಂತ. ನೋ, 5 ಗಂಟೆಗೆದ್ದು ಹೆಲ್ತ್ ಬೇಕು ಅಂತ ಅಂದರೆ ಹೆಲ್ತ್ ಬರುತ್ತೆ, ದುಡ್ಡು ಬೇಕು ಅಂದರೆ ದುಡ್ಡು ಬರುತ್ತೆ, ನಾಲೆಡ್ಜ್ ಬೇಕು ಅಂದರೆ ನಾಲೆಡ್ಜ್ ಬರುತ್ತೆ. ಕೊಹ್ಲಿ ಎಂಬ ಕೊಹ್ಲಿ ಇವತ್ತಿನವರೆಗೂ 5 ಗಂಟೆಗಿಂತ ಲೇಟಾಗಿ ಎದ್ದಿಲ್ಲ. ನಿಮಗೆ ಕಾಣೋದು ಮ್ಯಾಚ್ ಆಡೋ ಕೊಹ್ಲಿ, ಬಟ್ ಹೇಳೋ ಕೊಹ್ಲಿ 5 ಗಂಟೆಗೆ ಹೇಳ್ತಾರೆ. ರೋಹಿತ್ ಶರ್ಮಾ ಎಂಬ ರೋಹಿತ್ ಶರ್ಮಾ 4 ಗಂಟೆಗೆ ಎದ್ದೇಳೋದು, 4 o'clock, ಟೀಮ್ ಕ್ಯಾಪ್ಟನ್. ಪುನೀತ್ ರಾಜ್ಕುಮಾರ್, ನೀವೆಲ್ಲ ಎದ್ದು ಅಂತ ಅನ್ನೋ ಟೈಮಲ್ಲಿ ಪುನೀತ್ ಅವ್ರನ್ನ ಆಂಬುಲೆನ್ಸಲ್ಲಿ ಒಯ್ತಾ ಇದ್ದಾರೆ, ಟಿ ವಿಯಲ್ಲಿ ಬಂತು 8 ಗಂಟೆಗೆ. ಅಷ್ಟೊತ್ತಿಗಾಗಲೇ ಅವ್ರದ್ದು ಎಕ್ಸಸೈಸ್ ಎಲ್ಲ ಮುಗಿದು ಸ್ಟೀಮ್ ಬಾತ್ ತಗೊಂಡು ಮನೆಗೆ ಬಂದಾಗಿದೆ. ಪುನೀತ್ ಅವ್ರು ಹೇಳ್ತಾ ಇದ್ದಿದ್ದು 5:30, 5:15ಗೆ. ದರ್ಶನ್ ಎದ್ದೇಳೋದು 5:05ವರೆಗೆ, ಯಶ್ ಎದ್ದೇಳೋದು 5:05ವರೆಗೆ, ನರೇಂದ್ರ ಮೋದಿ ಎಂಬ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಎದ್ದೇಳೋದು 4ವರೆಗೆ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಎದ್ದೇಳೋದು 5 ಗಂಟೆಗೆ. ಅವರೆಲ್ಲ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ 5 ಗಂಟೆಗೆ ಹೇಳೋಕ್ಕೆ ಟೈಮ್ ಇದೆ. ನೀವು ಮಹಾರಾಜ ಮಹಾರಾಣಿಯರು ಎಷ್ಟೊತ್ತಿಗೆ ಹೇಳ್ತಾ ಇದ್ದೀರಾ? 6:30, 7, 7:30, 8, 9ಕ್ಕೆ ಹೇಳೋರು ಇದ್ದೀರಿ. ಗೊತ್ತ ನನಗೆ, ಸತ್ಯ ಅಲ್ಲ, ಇದು ತಪ್ಪು. ಚಿಕ್ಕ ಹ್ಯಾಬಿಟ್ ನೋಡ್ರಿ, ಇಲ್ಲೊಂದು ಸ್ಟೋರಿ ಇದೆ, ಬರೀ ಕತೆ ಅಲ್ಲ ಅದು. ಒಂದು ಸ್ಟೋರಿ ಹೇಳಿ ನಿಮಗೆ ಬಿಲ್ಡ್ ಮಾಡ್ತೀನಿ. ಲುಕ್ ಹಿಯರ್, ಇದೊಂದು ಬುಕ್ ರಿಟನ್ ಆಗುತ್ತೆ ಇಂಗ್ಲೀಷಲ್ಲಿ. ಒಂದು ಕತೆ ಮೇಲೆ ಬಿಲ್ಟ್ ಆಗುತ್ತೆ ಈ ಬುಕ್ಕು. ನಿಮಗೆ ತುಂಬ ಇಂಪ್ರೂವ್ ಆಗೋದು ಬೇಕಾಗಿಲ್ಲ, ನೀವು ಸ್ವಲ್ಪ ಇಂಪ್ರೂವ್ ಆದರೆ ಸಾಕು. ದಿಸ್ ಪಾರ್ವತಿ ಇಷ್ಟು ಇಂಪ್ರೂವ್ ಆದರೆ ಸಾಕು, ಗೆಟಿಂಗ್ ಜಾಬ್. ಈ ನಾಗೇಂದ್ರ ಇಷ್ಟು ಇಂಪ್ರೂವ್ ಆದರೂ ಸಾಕು, ಗೆಟಿಂಗ್ ಜಾಬ್.